Hi friends, welcome to my YouTube channel. I am Kashibai Kurdi ಫ್ರೆಂಡ್ಸ್ ನಾನಿವತ್ತು ವಕ್ರರೇಖೆಗಳು ಅಂದರೆ ಕರ್ವ್ಸ್ ಫ್ರೆಂಡ್ಸ್ ಇಂಗ್ಲೀಷ್ನಲ್ಲಿ ಬಂದ್ಬಿಟ್ಟು ವಕ್ರರೇಖೆಗಳು ಅಂತ ಅಂದಾಗ ಸಾಮಾನ್ಯವಾಗಿ ಒಂದು ಸ್ಥಿರವಲ್ಲದ ಒಂದು ಇದು ಫ್ರೆಂಡ್ಸ್. ನೀವು ಯಾವತ್ತಾದರೂ ಕಾಗದದಲ್ಲಿ ಗೀಚಿದಾಗ ಉಂಟಾದ ಚಿತ್ರಗಳೇ ವಕ್ರರೇಖೆಗಳು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದು ಬುಕ್ಕಲ್ಲಿ ಈ ರೀತಿ ಏನೋ ಒಂದು ಇದು ಮಾಡಿದಾಗ ಈ ರೀತಿ ಒಂದು ರೇಖೆಗಳು ಉಂಟಾಗ್ತವೆ ಫ್ರೆಂಡ್ಸ್. ಇವೆ ವಕ್ರರೇಖೆಗಳು. ನೀವು ಮೇಲಿನ ಚಿತ್ರಗಳನ್ನು ಕೆಲವನ್ನು ಬರೆಯುವಾಗ ಸೀಸದ ಕಡ್ಡಿಯನ್ನು ಒಮ್ಮೆಯೂ ಕಾಗದದಿಂದ ಮೇಲೆತ್ತದೆ ಅಳತೆ ಪಟ್ಟಿಯನ್ನು ಉಪಯೋಗಿಸದೆ ಬರೆಯಬಹುದು. ಇವೆಲ್ಲವುಗಳು ವಕ್ರರೇಖೆಗಳು. ಚಿತ್ರ 4.10 ಪ್ರತಿದಿನ ಬಳಕೆಯ ಪದದ ಪ್ರಕಾರ ವಕ್ರರೇಖೆ ಎಂದರೆ ನೇರವಾಗಿಲ್ಲದಿರುವುದು ಎಂದರ್ಥ ಫ್ರೆಂಡ್ಸ್. ಗಣಿತದಲ್ಲಿ ವಕ್ರರೇಖೆಯ ಚಿತ್ರ ಈ ಚಿತ್ರವನ್ನು ನೋಡಿ ಫ್ರೆಂಡ್ಸ್. ನೇರವಾಗಿರಬಹುದು. 4 ಅಂದರೆ ಇದು ನೇರವಾಗಿರಬಹುದು ಕೂಡ. ಮತ್ತು 4.10ರಲ್ಲಿ ವಕ್ರಾಕೃತಿಗಳಾದ 3 ಚಿತ್ರವನ್ನು ನೋಡಿ ಫ್ರೆಂಡ್ಸ್. ಈ ಚಿತ್ರ ನೋಡಿದಾಗ ಗಳಲ್ಲಿ 3 ಮತ್ತು 6 ಫ್ರೆಂಡ್ಸ್, 3 ಮತ್ತು 7 ಫ್ರೆಂಡ್ಸ್. ಇವುಗಳಲ್ಲಿ ವಕ್ರರೇಖೆಗಳು ಪರಸ್ಪರ ಛೇದಿಸುತ್ತವೆ ಫ್ರೆಂಡ್ಸ್. ಹಾಗೆಯೇ ಚಿತ್ರಗಳಾದ 1, 2, 4, 1, 2, 4 ಮತ್ತು 5 ಇವುಗಳಲ್ಲಿ ಅವುಗಳ ಪರಸ್ಪರ ಹಾದು ಹೋಗುವುದಿಲ್ಲ ಫ್ರೆಂಡ್ಸ್. ವಕ್ರರೇಖೆಗಳು ಪರಸ್ಪರ ಛೇದಿಸದಿದ್ದರೆ ಅವುಗಳನ್ನು ಸರಳ ವಕ್ರರೇಖೆಗಳು ಅಂತ ಕರಿತೀವಿ ಫ್ರೆಂಡ್ಸ್. 5 ಸರಳ ವಕ್ರರೇಖೆಗಳನ್ನು ರಚಿಸಿ ಮತ್ತು 5 ಸರಳವಲ್ಲದ ವಕ್ರರೇಖೆಗಳನ್ನು ರಚಿಸಿ ಫ್ರೆಂಡ್ಸ್. ವಕ್ರರೇಖೆಗಳನ್ನು ಎಳೆಯಿರಿ. ಚಿತ್ರ 4.11 ಇಲ್ಲಿದೆ ನೋಡಿ ಫ್ರೆಂಡ್ಸ್. ಪರಿಗಣಿಸಿ. ಕೊಟ್ಟಿರುವ 2 ಚಿತ್ರಗಳ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ಮೊದಲನೇ ಚಿತ್ರ ಬಂದ್ಬಿಟ್ಟು ತೆರೆದ ವಕ್ರರೇಖೆಯಾಗಿದೆ ಫ್ರೆಂಡ್ಸ್. ಇದು ತೆರೆದಿದೆ, ಈ ವಕ್ರರೇಖೆಯು ತೆರೆದಿದೆ. ಮತ್ತು ಎರಡನೇ ಚಿತ್ರ ಬಂದ್ಬಿಟ್ಟು ಒಂದು ಮುಚ್ಚಿದ ಒಂದು ವಕ್ರರೇಖೆಯಾಗಿದೆ ಫ್ರೆಂಡ್ಸ್. ಇದೇ ರೀತಿಯಾಗಿ ಚಿತ್ರ 4.10ರಲ್ಲಿ 1, 2 ಮತ್ತು 5, 6 1, 2, 5, 6 ಇವುಗಳಲ್ಲಿ ಮುಚ್ಚಿದ ಮತ್ತು ತೆರೆದ ವಕ್ರರೇಖೆಗಳನ್ನು ಗುರುತಿಸಬಲ್ಲಿರಾ ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ಇದೇ ರೀತಿಯಾಗಿ ತಲಾ 5 ತೆರೆದ ಮತ್ತು ಮುಚ್ಚಿದ ವಕ್ರರೇಖೆಗಳನ್ನು ಎಳೆಯಿರಿ ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ಚಿತ್ರದಲ್ಲಿರುವ ಒಂದು ಸ್ಥಾನ ಫ್ರೆಂಡ್ಸ್. ಟೆನ್ನಿಸ್ ಕೋರ್ಟ್ನ ರೇಖೆಗಳು ಟೆನ್ನಿಸ್ನ ಅಂಗಳವನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಫ್ರೆಂಡ್ಸ್. ಅವುಗಳೆಂದರೆ ರೇಖೆಗಿಂತ ಒಳಗಿನ ಭಾಗ, ರೇಖೆಯ ಮೇಲೆ, ರೇಖೆಯಿಂದ ಹೊರಗೆ. ನೀವು ಈ ರೇಖೆಗಳನ್ನು ದಾಟದೆ ಅಂಗಳವನ್ನು ಪ್ರವೇಶ ಮಾಡಲು ಸಾಧ್ಯವಿಲ್ಲ ಫ್ರೆಂಡ್ಸ್. ಮನೆಯ ಮುಂದಿನ ಆವರಣ ಗೋಡೆಯು ನಿಮ್ಮ ಮನೆಯನ್ನು ರಸ್ತೆಯಿಂದ ಪ್ರತ್ಯೇಕಿಸುತ್ತದೆ ಫ್ರೆಂಡ್ಸ್. ನೀವು ಕಾಂಪೌಂಡ್ ಒಳಗೆ, ಕಾಂಪೌಂಡ್ ಮೇಲೆ ಅಥವಾ ಕಾಂಪೌಂಡ್ ಹೊರಗೆ ಎಂಬ ಅಂಶಗಳ ಬಗ್ಗೆ ಮಾತನಾಡಬಹುದು. ಹೀಗೆ ಮುಚ್ಚಿದ ವಕ್ರರೇಖೆ ಎಂದರಲ್ಲಿ 3 ಭಾಗಗಳಿವೆ ಫ್ರೆಂಡ್ಸ್. ವಕ್ರರೇಖೆಯ ಒಳಭಾಗ ಅಂದರೆ ವಕ್ರರೇಖೆಯ ಒಳಗಿರುವಂಥ ಭಾಗ, ವಕ್ರರೇಖೆಯ ಸೀಮೆ ಅಂದರೆ ಬಿ ಇದೆ ಫ್ರೆಂಡ್ಸ್. ವಕ್ರರೇಖೆ ಮೇಲೆ ಹೊಂದಿರುವಂಥ ಇದು. ವಕ್ರರೇಖೆಯ ಹೊರಭಾಗ ಅಂದರೆ ವಕ್ರರೇಖೆಯನ್ನು ಬಿಟ್ಟು ಹೊರಗಡೆ ಇರುವಂಥ ಸಿ ಭಾಗ ಫ್ರೆಂಡ್ಸ್. ಎ ಯು ವಕ್ರರೇಖೆಯ ಒಳಗಿದೆ, ಸಿ ಯು ವಕ್ರರೇಖೆ ಹೊರಗಿದೆ, ಬಿ ಯು ವಕ್ರರೇಖೆಯ ಮೇಲಿದೆ ಫ್ರೆಂಡ್ಸ್. ವಕ್ರರೇಖೆಯ ಸೀಮೆ ಹಾಗೂ ಒಳಭಾಗವನ್ನು ಜೊತೆಯಾಗಿ ಅದನ್ನು ವಲಯ ಅಂತ ಕರಿತೀವಿ ಫ್ರೆಂಡ್ಸ್. ನಾವು ಇವತ್ತು ಒಂದು ವಕ್ರರೇಖೆಯ ಬಗ್ಗೆ ನೋಡಿದ್ವಿ ಫ್ರೆಂಡ್ಸ್. ನಿಮಗೆ ಏನಾದರೂ ಡೌಟ್ ಇದ್ದರೆ ಮತ್ತು ಏನಾದರೂ ತಿಳಿದೆ ಅಥವಾ ಕನ್ನಡದಲ್ಲಿ ಹೇಳಬೇಕಂದ್ರೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಅಂತ ಇದ್ದರೆ ಇದರಲ್ಲಿ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್.